ವಿರಾಜಪೇಟೆಯ ಕುಂಜಿಲಗೇರಿ ಗ್ರಾಮದಲ್ಲಿ ವಲಯ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಭಾಗವಹಿಸಿದ್ರು. ಕಾರ್ಯಕ್ರಮಕ್ಕೂ ಮೊದಲು ಸ್ಥಳೀಯ ಭಗವತಿ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಬಳಿಕ ಸಭೆಗೆ ಆಗಮಿಸಿದ್ರು. ಮೊದಲಿಗೆ ಸ್ಥಳೀಯ ಮುಖಂಡರು ತಮ್ಮ ಬೇಡಿಕೆಗಳ ಮನವಿಯಿಂದ ಮಾನ್ಯ ಶಾಸಕರಿಗೆ ಸಲ್ಲಿಸಿದ್ರು. ಇದರಲ್ಲಿ ಪ್ರಮುಖವಾಗಿ 4 ರಸ್ತೆಗಳ ಉನ್ನತೀಕರಣದ ಬೇಡಿಕೆ ಇರುವುದರಿಂದ ಪರಿಗಣಿಸಿದ ಶಾಸಕರು 2 ರಸ್ತೆಗೆ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡುವುದಾಗಿ ಹೇಳಿ ಉಳಿದ ರಸ್ತೆಗಳನ್ನು ಆದ್ಯತೆ ಮೇರೆಗೆ ಮಾಡಿಕೊಡುವುದಾಗಿ ತಿಳಿಸಿದರು. ಬಳಿಕ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದರಲ್ಲೂ ವಿಶೇಷವಾಗಿ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ರಾಜ್ಯಾದ್ಯಂತ ಆಗಿದ್ದು, ಇದರ ಪ್ರಚಾರ ಮಾಡಿ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಪಕ್ಷದ ಕಾರ್ಯಕರ್ತರ ಶ್ರಮ ದೊಡ್ಡದಾಗಿರಬೇಕೆಂದು ಕರೆ ನೀಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಪಕ್ಷದ ಕಾರ್ಯಕರ್ತರು ಪಕ್ಷ ಸಂಘಟನೆಯಲ್ಲಿ ಮತ್ತಷ್ಟು ಚುರುಕಾಗಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. 70ಕ್ಕಿಂತ ಹೆಚ್ಚು ಜನ ಪಕ್ಷಕ್ಕೆ ಸೇರ್ಪಡೆಯಾಗುವುದಲ್ಲದೆ ಕುಂಜಿಲಗೇರಿ ಭಾಗದ ಗ್ರಾಮದ ಹಲವಾರು ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚಿಸಿ ಅದನ್ನು ಬಗೆಹರಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕೊಡಗು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸರ್ಕಾರದ ಪ್ರತಿಷ್ಠಿತ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಧರ್ಮಜ ಉತ್ತಪ್ಪನವರೇ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರಂಜಿತ್ ಪುಣಚರವರೇ, ನೂತನವಾಗಿ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಜಮ್ಮಡ ಸೋಮಣ್ಣನವರೇ ಮತ್ತು ಈ ಕಾರ್ಯಕ್ರಮದ ರೂವಾರಿ, ಅವರಿಗೆ ಹಲವಾರು ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಶಕ್ತಿ ತುಂಬಿದಂಥ ಒಟ್ಟಕಲಂಡ ರಾಜರನ್ನು, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಿಯರೇ, ಹಿರಿಯರೇ, ಮಾಧ್ಯಮದ ಗೆಳೆಯರು, ನಾನು ಚುನಾವಣೆಯ ಸಂದರ್ಭದಲ್ಲಿ 2 ಬಾರಿ ಕುಂಜಿಲಗೇರಿ ಇದರಲ್ಲಿ ಮಲ್ಲಂಡ ಜಂಕ್ಷನ್ ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿದರೆ ಆ ರಸ್ತೆಯನ್ನು ಮಾಡಿಕೊಡ್ತೀನಿ. ಮಳೆ ಇದೇ ರೀತಿ ಇದ್ದಂದ್ರೆ ಖಂಡಿತವಾಗಿ ಮಳೆಗಾಲಕ್ಕಿಂತ ಮೊದಲೇ ಮಾಡಿಕೊಡ್ತೀನಿ. ಮಳೆ ಶುರು ಆದರೆ ಮಳೆ ಆದ್ಮೇಲೆ. ಆಮೇಲೆ ಕುಂಜಿಲಗೇರಿ ಗ್ರಾಮದ ಮುಖ್ಯ ರಸ್ತೆ ಇದೇ ರಸ್ತೆ. ನಾನು ಈ ಕಾರ್ಯಕ್ರಮ ಇಲ್ಲಿ ಮಾಡಿದಾಗ ಬರ್ತಾ ನಾನು ಹೇಳಿದೆ ನನ್ನ ಕೆಲಸ, ಈ ಕಾರ್ಯಕ್ರಮ ಇಲ್ಲಿ ಬೇಕು ಅಂತ ಮಾಡಿದರೆ ಈ ರಸ್ತೆ ಮೂಲಕ ಬರ್ಲಿಕ್ಕೆ ಗೊತ್ತಾಗಲಿ ನಮ್ಮ ಪರಿಸ್ಥಿತಿ ಅಲ್ಲ, ಗೊತ್ತಾಯ್ತು ನನಗೆ. ಸ್ವಲ್ಪ ನಿಮ್ಮಷ್ಟು ಅನುಭವ ಇಲ್ಲದೆ ಅದರಿಂದ ಈ ರಸ್ತೆ 1 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಕೆಲಸ, ಅದನ್ನು ಕೂಡ ಆ ರಸ್ತೆಯ ಜೊತೆಯಲ್ಲೇ ಮಾಡಿಕೊಡ್ತೀನಿ. ಮಳೆಯ ಪ್ರಮಾಣ ಕಮ್ಮಿ ಇದ್ರೆ ಮಳೆಗಾಲಕ್ಕಿಂತ ಮುಂಚೆ ಮಾಡ್ತೀನಿ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಮಳೆಯ ನಂತರ ಮಾಡೋದು ಒಳ್ಳೆಯದು. ಆಗ ಇನ್ನಷ್ಟು ಇದೆಲ್ಲ ಏನಿದೆ ಬರುತ್ತೆ. ಮಳೆಯ ನಂತರ ಈ 1 ಕಿಲೋಮೀಟರ್ ರಸ್ತೆಯನ್ನು ಕೂಡ ಮಾಡ್ತೀನಿ. 3ನೇದಾಗಿ ತೊಳ್ಮಾಡಿನಿಂದ ಬಾವಲಿ ಸಂಪರ್ಕ ರಸ್ತೆ, ಅದು ಬಹಳ ದೊಡ್ಡ ರಸ್ತೆ, 3 ಕಿಲೋಮೀಟರ್ ರಸ್ತೆ. ಇದನ್ನ ಈ ತಕ್ಷಣ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ 3 ಕಿಲೋಮೀಟರ್ನ ಹಂತವಾಗಿ ಮಾಡಿ ಮುಗಿಸ್ಕೊಡ್ತೀನಿ ಅಂತ ಹೇಳಿ ನಿಮಗೆ ಭರವಸೆ ಇರ್ತೀನಿ. ಮತ್ತೆ ಈ ರಸ್ತೆಯನ್ನು ಕೂಡ 40 ವರ್ಷ ಅಂತ ಹೇಳ್ಬಿಟ್ಟು ಮತ್ತೆ ರಸ್ತೆನೇ ಇಲ್ಲ ಅಂತ ಆಯ್ತು. ಈ ರಸ್ತೆಯನ್ನು ಕೂಡ ಮಾಡ್ಕೊಳ್ಳಿ. ಅದರಿಂದ ಈ 4 ರಸ್ತೆಯನ್ನ ಮಾಡ್ಕೊಡ್ತೀನಿ. ಮೊದಲನೇ ಹೇಳಿರುವಂತ 2 ರಸ್ತೆ ತಕ್ಷಣವೇ ಮಾಡ್ಕೊಡ್ತೀನಿ. ಬಾಕಿ ಇರುವಂತ 2 ರಸ್ತೆ ಹಂತವಾಗಿ ಮುಗಿಸಿ ನಿಮ್ಮ ರಸ್ತೆಗಳ ಕೆಲಸವನ್ನು ಮಾಡ್ತೀನಿ. ಬೇರೆ ರಸ್ತೆಗಳು ಇದೆ, ಎಲ್ಲವೂ ಈಗ ನಮಗೆ ಮುಖ್ಯಮಂತ್ರಿಗಳ ಅನುದಾನದಿಂದ ಬರುವಂತ ಹಣ ಬರಬೇಕು, ಸಮುದಾಯ ಭವನಗಳಿಗೆ ಕೊಡಬೇಕು, ದೇವಸ್ಥಾನಗಳಿಗೆ ಕೊಡಬೇಕು, 5 ಮನೆ ರಸ್ತೆಗಳಿಗೆ ಕೊಡಬೇಕು. 5 ಮನೆ ರಸ್ತೆಗಳು ಮಾಡ್ತೀನಿ ಅಂತ ಹೇಳಿದೆ. 380 ಅಂದ್ರೆ ಕೊಡವ,
ಅರೆಭಾಷೆ ಭಾಷಿಕ ಸಮಾಜದ ಇವೆಲ್ಲರಿಗೂ ಕೂಡ ಅನುದಾನ ಅದೆಲ್ಲರ ರಸ್ತೆ 380 ರಸ್ತೆ 5 ಲಕ್ಷ ಕೊಟ್ಟ ಅಂದ್ರೆ 20 ಕೋಟಿ ಆಗಿದೆ ಒಂದೊಂದು ರಸ್ತೆ. ಅದರಿಂದ ರಸ್ತೆಗಳ ಸಮಸ್ಯೆ ಐತಿಹಾಸಿಕವಾಗಿ ಆಗ್ತಿರೋದ್ರಿಂದ ಬಹಳ ದೊಡ್ಡ ಪ್ರಮಾಣದ ಹಣ, ಅದು ಆದಷ್ಟು ಅದನ್ನ ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಕೆಲಸಗಳನ್ನ ಮುಗಿಸುವಂತ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ. ನಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ನಾನು ಬಹಳ ತುರ್ತಾಗಿ ಬೆಂಗಳೂರು ಅದರಿಂದ ಕಾರ್ಯಕ್ರಮ ಬ್ಲಡ್ ಪ್ರೆಷರ್ ಎಲ್ಲ ಬರುವಂತದ್ದು ಆಗಿ ಇವತ್ತದು ಪೂರ್ಣ ಆದ್ಮೇಲೆ ನಾನು ಉದ್ಘಾಟನೆ ಮಾಡಿದೆ. ಟೇಪ್ ಕಟ್ ಮಾಡಿದ್ರೆ ತಪ್ಪ ಬರೋಣ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ನಮ್ಗೆ ಸರ್ಕಾರ ಇದ್ದಾಗ ಅನುಷ್ಠಾನಕ್ಕೆ ಬಂದಿರುವಂತದ್ದು, ನಾನಿದ್ದಾಗ ಪೂರ್ಣಗೊಳಿರೋದು ಯಾರು ಟೇಪ್ ಕಟ್ ಮಾಡೋದು? ನಾನೇ ಕಟ್ ಮಾಡೋದಲ್ಲ. ಇವತ್ತು ಮಳೆ, ಹೋದ ಪ್ರವಾಹ, ಈ ಪ್ರವಾಹ ಯಾವುದರಲ್ಲೂ ಕೂಡ ಒಂದೇ ಒಂದು ವಾಹನ ಸಂಚಾರಕ್ಕೆ ತಡೆ ಆಗದಂಗೆ ಆಗಿದೆ. ಇದನ್ನೆಲ್ಲ ನಾನು ಸಣ್ಣದಾಗಿ ನಿಮಗೆ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಈ ರೀತಿಯಾದಂತಹ ರಾಜಕಾರಣವನ್ನ ಮೆಟ್ಟಾಕ್ಬೇಕು, ಅಭಿವೃದ್ಧಿ ಪರವಾದಂತಹ ಕೆಲಸ ಆಗಬೇಕು, ಜನರ ಮನ ಗೆಲ್ಲಬೇಕು, ಅವರ ಪ್ರೀತಿಯನ್ನ ಗೆಲ್ಲಬೇಕು ಅಂತ ಹೇಳಿ ನಾನು ಇಲ್ಲಿ ಕೆಲಸ ಇದರಲ್ಲಿ ಸ್ವಂತ ಇದೆ. ಕುಂಜಲಗೇರಿನಲ್ಲಿ ರಸ್ತೆ ಹಾಕಿದ್ರೆ ನಿಮಗೆ ಒಳ್ಳೇದಾಗುತ್ತೆ, ನೀವು ಪುನಃ ಕೆಲಸ ಮಾಡಿದ್ದಾನಪ್ಪ ಅಂತ ಹೇಳಿ ಆಶೀರ್ವಾದ ಮಾಡ್ತೀರಾ, ಅಷ್ಟೇ ಬೇಕಾಗಿದೆ. ಅದರ ಬದಲು ನಾನಿಲ್ಲಿ ಬಂದು ಇಲ್ಲದೆ ಇರುವಂತಹ ದೇಶದ ಭಾಷಣವನ್ನು ಮಾಡಿ ಎಲ್ಲ ಜನಾಂಗ ಕೋಮುಗಳ ಮಧ್ಯೆ ದೇಶವನ್ನು ಹುಟ್ಟಿಸಿ ನಿಮ್ಮ ಬೆಂಬಲವನ್ನು ಗೆದ್ಕೊಂಡು ಹೋಗಿ ಕೆಲಸ ಮಾಡೋದು ಸುಲಭ. ಅದರಿಂದ ಯಾರಿಗೂ ಪ್ರಯೋಜನ ಆಗುತ್ತೆ. ನೀವು ನನ್ನ ಪ್ರಶ್ನೆ ಮಾಡಿ, ಯಾವ ಕೆಲಸಗಳು ಮಾಡಿರುವಂತದ್ರಲ್ಲಿ ತಪ್ಪಾಗಿದ್ರೆ ಪ್ರಶ್ನೆ ಮಾಡಿ. ಅಂತ ತಪ್ಪು ಎಲ್ಲರಿಂದ ಆಗ್ತದೆ. ನಾನು ಕೂಡ ಮನುಷ್ಯನೇ. ತಪ್ಪಾದ ಸಂದರ್ಭದಲ್ಲಿ ಕ್ಷಮೆಯನ್ನ ಕೇಳಿ ಮತ್ತೆ ಅದನ್ನ ಸರಿಪಡಿಸುವಂತ ಕೆಲಸ. ಅದರಿಂದ ನಾನು ತಮ್ಮಲ್ಲಿ ಇಷ್ಟೇ ಮನವಿಯನ್ನು ಮಾಡ್ತೀನಿ, ದಯವಿಟ್ಟು ಪ್ರಗತಿ ಪರ, ಅಭಿವೃದ್ಧಿಯ ಪರ ಮಾಡ್ತಾ ಇರುವಂತಹ ಪ್ರಾಮಾಣಿಕ ಕೆಲಸದ ಪರ ಕೈ ಜೋಡಿಸಿ ಸಹಕಾರವನ್ನು ಕೊಡಿ. ಇನ್ನಷ್ಟು ನೀವು ಬೆಂಬಲ ಕೊಟ್ಟಷ್ಟು ಇನ್ ಶಕ್ತಿ ನನಗೆ ತುಂಬುತ್ತದೆ, ಅನ್ನಷ್ಟು ಕೆಲಸ ಮಾಡ್ಲಿಕ್ಕೆ ನನಗೆ ಸಾಧ್ಯ. ನಮ್ಮ ಭಟ್ಟಕಾಳಣ್ಣ ಪುತ್ತಣ್ಣ ಅವರು ಒಂದು ದೊಡ್ಡ ಚೀಟಿನೇ ಬರೆದು ಕೊಟ್ಬಿಟ್ಟಿದ್ದಾರೆ, ಇದನ್ನೆಲ್ಲ ಓದಿ ಅಂತ. ನಾನು ಓದೋದಕ್ಕೆ ಹೋಗೋದಿಲ್ಲ. ಆದ್ರೆ ಇಷ್ಟೇ ಹೇಳ್ತೀನಿ, ನಾನು 2 ವರ್ಷ ಪೂರ್ಣಗೊಂಡಂತಹ ಸಂದರ್ಭ ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಪತ್ರಿಕೆಗಳಲ್ಲಿ ಇದ ಜಾಹೀರಾತನ್ನ ಕೊಡಬೇಕು, ಜನರಿಗೆ ಮುಟ್ಟಿಸಬೇಕು ಏನ್ ಕೆಲಸಗಳಾಗಿದೆ ಅಂತ ಹೇಳಿ ಯೋಚನೆ ಮಾಡಿ. ಆದ್ರೆ ಕಾಶ್ಮೀರ ಭಾಗದಲ್ಲಿ ಪಹಲ್ಗಾಮಲ್ಲಾದಂತಹ ಒಂದು ಘಟನೆಯಿಂದ ನಮ್ಮ ದೇಶ ಯುದ್ಧದಲ್ಲಿತ್ತು. ನಾವೆಲ್ಲ ಯೋಧರಿಂದ ಬಂದಂತ ನಾಡಿದ್ದು. ಇಲ್ಲಿ ನಾನು ನನ್ನ ಪ್ರಚಾರ ಅಂತ ಸಂದರ್ಭದಲ್ಲಿ ಮಾಡಬಾರದು, ನಮ್ಮ ಸರ್ಕಾರದ ಪ್ರಚಾರ ಮಾಡಬಾರದು ಅಂತ ಹೇಳಿ ನನ್ನ ಕಾರ್ಯಕ್ರಮವನ್ನು ಮಳೆಗಾಲದ ನಂತರ ಖಂಡಿತವಾಗಿ ನಿಮ್ಮ ಗಮನಕ್ಕೆ ತರ್ತೀನಿ. 900 ಕೋಟಿಯಷ್ಟು ಅನುದಾನ ಕಾರ್ಯಕ್ರಮ ಯೋಜನೆ, ಅಭಿವೃದ್ಧಿಯ ಯೋಜನೆಯನ್ನ ವಿರಾಜಪೇಟೆ ಕ್ಷೇತ್ರಕ್ಕೆ 2025 ಇಸ್ವಿನಲ್ಲಿ ತಂದಿದ್ದೇನೆ. ಅದನ್ನು ಬಿಡಿಸಿ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ. ಆದ್ರೆ ಇದೆಲ್ಲ ಆದ್ರೂ ಕೂಡ ನನ್ನ ಮನೆ ಗೋಡಾಗಿಲ್ಲ ಅಂತ ಹೇಳುವಂತ ಯೋಚನೆ ಬಂದೇ ಬರ್ತದೆ. ಅದಾಗದೇ ಇರೋದ ಕಾರಣ ನಾನಲ್ಲ. ನಾನು ಬಂದಿರೋದು 2023 ಮೇ, ಇದು 2025 ಜೂನ್. ನನಗೆ 2 ವರ್ಷ ಅವಧಿ ಸಿಕ್ಕಿರೋದು. ಈ 2 ವರ್ಷ ನಾನು ಏನ್ ಮಾಡಿದ್ದೇನೆ ಅಂತ ಹೇಳ್ಬೋದು. ಇತಿಹಾಸದಲ್ಲಿ ನಿಮ್ಗೆ ಆಗಿರುವಂತ ಅನ್ಯಾಯಕ್ಕೆ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಆದ್ರೂ ಅದನ್ನ ಸರಿಪಡಿಸುವಂತ ಜವಾಬ್ದಾರಿ ನಂದಿದೆ. ಖಂಡಿತವಾಗಿ ನಿಮ್ಮ ಕೆಲಸಗಳನ್ನ ಇದೇ ಸಂದರ್ಭ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಹಾಗೂ ಮಾನ್ಯ ಶಾಸಕರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಈ ಭಾಗದ ಸುಮಾರು 70ಕ್ಕೂ ಅಧಿಕ ನಾಯಕರು ಹಾಗೂ ಕಾರ್ಯಕರ್ತರು ಇತರ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿ ಪೂಣಚ್ಚ, ಯುವ ಕಾಂಗ್ರೆಸ್ ಕೊಡಗು ಜಿಲ್ಲಾಧ್ಯಕ್ಷ ಜಂಬಡ ಸೋಮಣ್ಣ, ಯುವ ಕಾಂಗ್ರೆಸ್ ವಿರಾಜಪೇಟೆ ಕ್ಷೇತ್ರ ಅಧ್ಯಕ್ಷರಾದ ಪಟ್ಟಡ ರಕ್ಷಿತ್, ವಲಯ ಕಾಂಗ್ರೆಸ್ ಪ್ರಮುಖರಾದ ಭಟ್ಟಕಾಳಂಡ ರಾಜ ಹಾಗೂ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.